ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ರಾಮಾಚಾರಿನ ಮುಗಿಸೋಕೆ ಎಲ್ಲ ರೀತಿ ಪ್ಲ್ಯಾನ್ ರೆಡಿ ಆಗಿದೆ. ಹಾಗಿದ್ರೆ ರಾಮಾಚಾರಿಗೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ನೆನಪಿನಲ್ಲೇ ಚಾರಿ ಕಳೀತಿದ್ದಾನೆ ಅಂತ ಹೇಳ್ಬೋದು. ಮನಸ್ಸಿನಲ್ಲೂ ಕೂಡ ಚಾರು ಮುತ್ತು ತುಂಟಾಟಗಳೇ ನೆನಪಾಗ್ತದೆ ಚಾರಿಗೆ. ಜೊತೆಗೆ ಚಾರಿ ಮೆಂಟಲಿ ಪ್ರಿಪೇರ್ ಆಗ್ತಿದ್ದಾರೆ. ಎಲ್ಲವನ್ನ ಕೂಡ ಏಕಾಂಗಿಯಾಗಿ ಎದುರಿಸ್ಬೇಕು ಅಂತ ಅವರು ಮೆಂಟಲಿ ಪ್ರಿಪೇರ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ಧೈರ್ಯ ತರಿಸಕ್ಕಂತಹ ಉಗ್ರಂ ವೀರ್ಯಂ ಶ್ಲೋಕವನ್ನು ಹೇಳ್ತಾ ಅವರು ಮನಸ್ಸನ್ನು ಗಟ್ಟಿಗೊಳಿಸ್ಕೊತಿದ್ದಾರೆ, ಪಕ್ವ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಒಬ್ಬಂಟಿಯಾಗಿ ಎಲ್ಲವನ್ನ ಕೂಡ ಎದುರಿಸ್ಬೇಕು ಅಂದರೆ ದೇಹಕ್ಕಿಂತ ಮನಸ್ಸು ಸಬಲವಾಗಿರಬೇಕು, ಸದೃಢವಾಗಿರಬೇಕು ಅಂತ. ಅದಕ್ಕೋಸ್ಕರ ಈ ಎಲ್ಲವನ್ನ ನೋಡಿ ಅವ್ರ ಜೊತೆ ಇರೋ ಸಹ ಕೈದಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ. ಆದರೆ ಇಲ್ಲಿ ರಾಮಾಚಾರಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಲ್ ಮಾಡೋದನ್ನೇನು ವೈಶ್ವಾಕ ತಡೆದ್ಬಿಟ್ಲು. ಬಿಕಾಸ್ ಕಾಲ್ ಮಾಡಿದ್ರು ಕೂಡ ಚಾರಿ ಏನೇ ಹೇಳಿದ್ರು ಕೂಡ ಅದು ಚಾರಿಗೆ ಗೊತ್ತೇ ಆಗಲಿಲ್ಲ. ಬಿಕಾಸ್ ವೈಶ್ವಾಕ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಜೊತೆಗೆ ಪೊಲೀಸ್ನ ಕರೆಸಿದ್ಲು. ಅದಕ್ಕೇನೋ ಎಡ್ವಿಟ್ ಆಯಿತು. ಆ ಒಂದು ವಿಶ್ವ ಚಾರಿಗೆ ಗೊತ್ತಾಗಿರಬೇಕು. ಫೋನ್ ಮಾಡಿದ್ದು ಗೊತ್ತಾಗಿದೆ ಅಂದರೆ ಹೇಗೆ? ಹಾಗಿದ್ರೆ ಚಾರು ಮೇಡಮ್ಗೆ ವಿಶ್ವ ತಲುಪದೆ ಕೂಡ ಇರಬಹುದು ಅನ್ನುವ ಅನುಮಾನ ಬಂದಿದೆ. ಅದಕ್ಕೋಸ್ಕರನೇ ಒಂದು ಹೊಸ ದಾರಿಯನ್ನು ಕಂಡಿಟ್ಕೊಂಡಿದ್ದಾರೆ ಚಾರಿ. ಯಾವಾಗ ಆ ಒಂದು ಜೈಲಿನಿಂದ ಒಬ್ಬರು ಕೈದಿ ಹೊರಗಡೆ ಹೋಗ್ತಿದ್ದಾರೆ, ಆ ಒಂದು ಕೈದಿಯ ಸಹಾಯದಿಂದ ತಾನು ಇಲ್ಲಿದ್ದೀನಿ ಅನ್ನೋ ವಿಷಯನ ಅವರ ಮುಖಾಂತರ ತನ್ನ ಮನೆಗೆ ಕಳಿಸಬಹುದು ಅನ್ನೋ ಒಂದು ಐಡಿಯಾ ಓಡಿದೆ ರಾಮಾಚಾರಿಗೆ. ಅದರಂತೆ ಆ ಐಡಿಯಾನ ಅವರು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಆ ವ್ಯಕ್ತಿಯ ಹತ್ರ ಪರ್ಮಿಷನ್ ತಗೋತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಒಂದು ಲೆಟರ್ ಬರೆದು ಕೊಡ್ತೀನಿ, ಅದನ್ನು ನಮ್ಮ ಮನೆಯವ್ರಿಗೆ ತಲುಪಿಸಿ ಅಂತ. ಖಂಡಿತ ಅಂತ ಅವರು ಕೂಡ ಒಪ್ಕೋತಾರೆ. ನಂತರ ಈ ಕಡೆ ರಾಮಾಚಾರಿ ಆ ಒಂದು ಲೆಟರಲ್ಲಿ ಚಾರುಗೆ ಏನೇನು ಬರೀಬೇಕು, ಇಟ್ ಮೀನ್ಸ್ ಆ ಮನೆಯಿಂದ ಹೊರಟಾಗಿಂದ ಹಿಡಿದು ನಾನು ಪೊಲೀಸವ್ರ ಜೊತೆ ಪೊಲೀಸ್ ಸ್ಟೇಷನ್ ಪೂಜೆಗೆ ಅಂತ ಹೊರಟು ಬಂದೆ. ಆದರೆ ಪೊಲೀಸವರು ನಾನು ಅದು ಹಾದಿಲಿ ಕರ್ಕೊಂಡು ಹೋಗಲಿಲ್ಲ. ಎಲ್ಲಿಗೆ ಅಂತ ಕೇಳ್ತಿದ್ದಾಗಲೇ ಇದೇ ಹಾದಿಲಿ ಹೋಗ್ಬೋದು ಅಂತ ಹೇಳಿದ್ರು. ಅಷ್ಟರಲ್ಲಿ ಯಾರೋ ಬಂದು ನನ್ನ ತಲೆಗೆ ಹೊಡೆದ ನಂತರ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ. ಯಾಕೆ ಇಲ್ಲಿದ್ದೆ, ಏನಾಗ್ತಿತ್ತು ಗೊತ್ತಿಲ್ಲ, ಸೆಲ್ ಒಳಗಡೆ ಇದ್ದೆ. ಕೇಳಿದ್ರೆ ನಿನಗೆ ಶಿಕ್ಷೆ ಆಗಿದೆ, ನೀನೇ ಹೋಗಿ ಒಪ್ಕೊಂಡಿದ್ಯಾ ತಪ್ಪನ್ನ ಅಂತ ಹೇಳಿದ್ರು. ಜೊತೆಗೆ ಏನಾಗ್ತದೆ ಅಂತಲೇ ಗೊತ್ತಾಗಲಿಲ್ಲ. ಯಾರೂ ಕೂಡ ನನ್ನ ಮಾತನ್ನು ಕೂಡ ಕೇಳಲಿಲ್ಲ. ಆ ಜೈಲಿಗೆ ಹೋಗ್ತಿದ್ರೆ ಅವರು ನನ್ನ ಯಾರೂ ಕೂಡ ರಾಮಾಚಾರಿ ಅಂತ ಕರೀತಿಲ್ಲ, ಕೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಜೊತೆಗೆ ನಾನು ನಿಮಗೆ ಕಾಲ್ ಕೂಡ ಮಾಡಿದ್ದೆ. ಆದರೆ ನಾನು ನಿಮಗೆ ಕಾಲ್ ಮಾಡಿದ ವಿಷಯ ಹೇಗೆ ಪೊಲೀಸವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಅವರು ವಿಚಾರ ಮಾಡಿದ್ರು. ಜೊತೆಗೆ ನಾನು ಇಲ್ಲಿ ಯಾವ ಜೈಲದಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ 111 ನನ್ನ ಒಂದು ಕೈದಿ ನಂಬರ್ ಅಂತ ಹೇಳ್ತಾರೆ. ಜೊತೆಗೆ ಯಾವ ಕಾರಣಕ್ಕೆ ನಾನು ಇಲ್ಲಿನ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಇರೋರು ಎಲ್ಲರೂ ಕೂಡ ಕೆ ಅಂತಲೇ ಕರೀತಿದ್ದಾರೆ. ಆ ಪೊಲೀಸವ್ರು ಬಂದವ್ರು ಕೂಡ ನನ್ನ ರಾಮಾಚಾರಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವ್ರು ಇಂಟೆನ್ಷನಲ್ಲೇ ನನ್ನ ಇಲ್ಲಿ ಎಳ್ಕೊಂಬಂದು ಕೆ ಅನ್ನೋ ಹೆಸರಲ್ಲಿ ಹಾಕಿದ್ದಾರೆ. ಆ ವ್ಯಕ್ತಿ ನೋಡೋಕೆ ನಂತರನೇ ಇದ್ರೂ ಇರಬಹುದು. ಅದಕ್ಕೋಸ್ಕರ ಎಲ್ಲರೂ ಕೂಡ ನನ್ನೇ ಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾರೂ ಇದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಈ ಜೈಲ್ ಒಳಗಡೆ ಬರೋ ಹಾಗೆ ಮಾಡಿದ್ದಾರೆ. ದಯವಿಟ್ಟು ಈ ಪತ್ರ ಆದಷ್ಟು ಬೇಗ ನಿಮ್ಗೆ ತಲುಪಿದ ತಕ್ಷಣ ಮೊದಲು ನನ್ನಿಂದ ಇಲ್ಲಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗಿ ಧೈರ್ಯ ಗೆಡಬೇಡಿ, ಧೈರ್ಯವಾಗಿರಿ ಅಂತ ಎಲ್ಲ ಲೆಟ್ರನ್ನ ಬರೆದು ಲೆಟ್ರಲ್ಲಿ ಇದನ್ನು ವ್ಯಕ್ತಿ ಕೈ ಕೊಟ್ಟು ಅಡ್ರೆಸ್ನ ಬರೆದು ಈ ಅಡ್ರೆಸ್ಗೆ ತಲುಪಿಸಿ ಚಾರು ಮೇಡಮ್ ಹತ್ರನೇ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮಾನ್ಯತೆಗೆ ಒಂದು ಬಿಗ್ ಶಾಕ್ ಆಗಿದೆ. ಬಿಕಾಸ್ ಕೆ ಖಂಡಿತ ನನ್ನ ಮಗಳಿಗೆ ರೀಚ್ ಮಾಡಿರ್ತಾನೆ. ಹಾಗಾಗಿ ಖಂಡಿತ ಇಲ್ಲಿ ನನ್ನ ಮಗಳು ಅವನಿಂದ ಬೇಸತ್ತು ನನ್ನ ಮನೆಗೆ ಬರಬೇಕು ಅಂತ ಮನಸ್ಸು ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಕಾಲ್ ಮಾಡೋಣ, ಏನಿದೆ ಸ್ಟೇಟಸ್ ಗೊತ್ತಾಗುತ್ತೆ ಅಂತ ಮಾಡ್ತಾರೆ. ಬಟ್ ಇಲ್ಲಿ ಚಾರು ಕಾಲ್ ರಿಸೀವ್ ಮಾಡೋದೇ ಇಲ್ಲ. ಇದರಿಂದಾಗಿ ಇವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಏನಪ್ಪ ಇದು ಏನಾಗ್ತದೆ ಇಲ್ಲಿ, ನನ್ನ ಪ್ಲ್ಯಾನ್ ಉಲ್ಟಾ ಹೊಡಿತಿದ್ಯಾ, ಚಾರು ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ಈ ಕಡೆ ಇದಾದರೆ ಆ ಕಡೆ ವೈಶ್ವಾಕ ಅಂತೂ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಹೇಗೂ ಕೆ ರೌಡಿ, ಅವನ ಮುಖಾಂತರನೇ ತನ್ನ ಮಾವನ ಮುಗಿಸ್ಬಿಟ್ರೆ ತಾನು ಕೂಡ ಬಚಾವಾಗ್ಬಿಡ್ತೀನಿ ಅಂತ. ಒಂದೇ ಕಾಲಲ್ಲಿ 2 ಅಕ್ಕಿ ಹೊಡಿಬೋದು ಅಂತ. ಈ ಕಡೆ ಕೆ ಹತ್ರ ಹೋಗಿ ನೋಡು, ನೀನು ಚಾರುನ ಕಳಿಸಿ ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಅಂದರೆ ನಮ್ಮ ಮಾವಂಗೆ ಹೇಗೂ ವಯಸ್ಸಾಗಿದೆ, ಅವನ್ನ ಮುಗಿಸ್ತಿದ್ದಾಗೆ ಆ ಆಪಾದನೆ ಚಾರು ಮೇಲೆ ಬರುತ್ತೆ. ಆನಂತರ ಅವಳ ಮನೆಯಿಂದ ಆಚೆ ಹೋಗ್ತಾಳೆ, ನೀನು ಕೂಡ ಹೋಗ್ಬೋದು ಅಂತ. ಅವಳು ಮಾತನ್ನು ನಂಬಿದ್ದು ಸ್ವಂತ ತಂದೆನೇ ಮುಗಿಸೋಕೆ ಮುಂದಾಗ್ತಾನೆ ಕೆ. ಬಟ್ ಅವನಿಗೆ ತಂದೆ ಅಂತ ಗೊತ್ತೇ ಇಲ್ಲ.
ಫೈನಲಿ ಉಸಿರು ಕಟ್ಟಿಸಿ ಸಾಯಿಸೋಕೆ ಮುಂದಾಗ್ತಿದ್ದಾಗೆ ಅಪ್ಪಂಗೆ ಶಾಕ್ ಆಗುತ್ತೆ, ಏನಿದು ನನ್ನ ಮಗ ರಾಮಾಚಾರಿ ಈ ರೀತಿ ಮಾಡ್ತಿದ್ದಾನೆ ಅಂತ. ನಂತರ ಈ ಕಡೆ ಹೇಗೋ ಬಚಾವಾಗ್ಬಿಡ್ತಾರೆ. ಬಿಕಾಸ್ ಆ ಪಕ್ಕದಲ್ಲಿರ್ತಕ್ಕಂಥ ಲೋಟ ಕೆಳಗಡೆ ಬಿದ್ದೋಗುತ್ತೆ ಆ ಒಂದು ಒದ್ದಾಟದಲ್ಲಿ. ಅದರಿಂದಾಗಿ ಎಲ್ಲರೂ ಎಚ್ಚರ ಆಗಿಬಿಡ್ತಾರೆ. ಚಾರು ಸಮೇತ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಈ ಕಡೆ ಕೇಕಿಗಂತೂ ಫುಲ್ ಭಯ ಆಗಿಬಿಡುತ್ತೆ. ಏನಾಯಿತು ಏನು ಕೇಕೆ ಇಲ್ಲಿ ಹೇಗೆ ರಾಮಾಚಾರಿ ಅಂತ ಕೇಳಿದಕ್ಕೆ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ ಅಂತ ದಬಾಯಿಸ್ಕೊತಾನೆ. ನಂತರ ಏನಾಯಿತು ಮಾವ ಏನು ಅಂತ ಕೇಳ್ತಿದ್ದಾರೆ, ನಡುಗ್ತಿದೆ ಕೈ. ನಂತರ ಈ ಕಡೆ ಬೊಟ್ಟು ಮಾಡಿ ವೈಶ್ವಕ ರಾಮಾಚಾರಿ ಕಡೆ ತೋರಿಸ್ತಿದ್ದಾರೆ. ಇದು ಗೆಲ್ವನ್ನು ನೋಡಿ ಅನುಮಾನ ಬರ್ತದೆ. ಈ ಕಡೆ ರಾಮಾಚಾರಿ ಬಂದಿದೆ ಕೈನ ಹಿಡಿದು ಕಣ್ಣು ನೋಡ್ತಲೇ ಒಂದು ಎಚ್ಚರಿಕೆ ಕೊಡ್ತಾರೆ. ಈ ಕಡೆ ಅಪ್ಪಂಗೆ ಮಾತ್ರ ಏನದು ನನ್ನ ಮಗ ವೈಶ್ವಕನ ಜೊತೆ ಸೇರ್ಕೊಂಡು ನನ್ನನ್ನು ಕೊಲೆ ಮಾಡೋಕ್ಕೆ ಮುಂದಾಗ್ತದಾನಲ್ಲ, ಏನಪ್ಪ ಆಗ್ತದೆ ಇಲ್ಲಿ, ಏನೊಂದು ಕೂಡ ನನಗೆ ಅರ್ಥನೇ ಆಗ್ತಿಲ್ವಲ್ಲ, ನನ್ನ ಮಗನ ಅಂತ ಎಲ್ಲ ಅನ್ನಿಸ್ತದೆ. ಈ ಕಡೆ ವೈಶ್ವಕ ರೆಡ್ ಹ್ಯಾಂಡಾಗಿ ಇಟ್ಕೊಂಡು ಬಿಡ್ತಿದ್ದಾನಲ್ಲ, ಇವನಿಗೆ ಏನು ಮಾಡೋಕ್ಕೆ ಹೊರಟ ಅಂತ ಅನ್ಕೋತಿದ್ರೆ. ನಂತರ ಕೇಕೆ ತಲೆ ಕಡಿಸ್ಕೊತಿದ್ದಾನೆ. ಬಿಕಾಸ್ ಅಂಥ ರೌಡಿ ಅವನು, ಎಷ್ಟು ಕೊಲೆ ಸುಳ್ಗೆ ಮಾಡಿದಾನು ಲೆಕ್ಕಕ್ಕಿಲ್ಲ. ಆದರೂ ಕೂಡ ನಾರಾಯಣ ಶಾಸ್ತ್ರಿಗಳನ್ನ ಮುಗಿಸೋಕೆ ಅಂತ ಬಂದಾಗ ಬೇವುತ್ತ ಜೊತೆಗೆ ಕೈಕಾಲು ನಡ್ಕೋಯ್ತು, ಅವರಿಂದ ಸಾಧ್ಯವೇ ಆಗಿಲ್ಲ. ಇದು ಯಾವತ್ತೂ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಇದನ್ನೇ ಅವರು ಕೂಡ ಅನ್ಕೋತಾರೆ, ಎಂದೂ ಕೂಡ ನನಗೆ ಈ ರೀತಿ ಆಗಿತ್ತಿಲ್ವಲ್ಲ, ಯಾಕೆ ಈ ರೀತಿ ಆಯಿತು, ಆ ಮನುಷ್ಯ ಅಷ್ಟು ಗಟ್ಕಿತ್ತಾನೋ ಅಥವಾ ನನ್ನಿಂದ ಆಗಲಿಲ್ವೋ ಅಂತ. ಅಷ್ಟರಲ್ಲಿ ವೈಶ್ವಕ ಬಂದು ಒಂದೇ ಸತಿ ಇಬ್ಬರನ್ನ ಕೂಡ ಲಾಕ್ ಮಾಡ್ತಿದ್ಯಲ್ಲ ಕೇಕೆ. ಏನು ಹೇಳಿದೆ, ಅಲ್ಲಿ ಅವ್ರ ಹೆಂಡತಿ ಮಲಗಿದ್ದಾರೆ, ಅಲ್ಲೇ ಗೊತ್ತಾಗ್ಬಿಡೋದಿಲ್ವ ಎಂಥ ಕೆಲಸ ಮಾಡೋಕ್ಕೆ ಹೋಗಿದೆ. ಇನ್ನು ಮುಂದೆ ಈ ರೀತಿ ಮಾಡಬೇಕು ಅಂದರೆ ನನ್ನ ಹತ್ರ ಹೇಳು, ಎಲ್ಲ ಮನೆಯವ್ರನ್ನ ಆಚೆ ಕಳಿಸಿ ನೀನು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ನಂತರ ಕೇಕೆ ಮತ್ತು ವೈಶ್ವಕ ಇಬ್ಬರು ಕೂಡ ಜೊತೆಲಿರೋದನ್ನು ನೋಡಿ, ವರ್ತನೆಗಳನ್ನ ನೋಡಿ ಜ್ಞಾನೇಶ್ವಸ್ತ್ರಿಗಳಿಗೆ ಅನಿಸ್ಬಿಡುತ್ತೆ, ಖಂಡಿತ ಇವ್ನು ನೋಡೋಕೆ ನನ್ನ ಮಗನ ಥರ ಇದ್ದಾನೆ, ಖಂಡಿತ ಇವ್ನು ನನ್ನ ಮಗ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವ್ನು ನನ್ನ ಮಗ ಅಲ್ಲ, ನನ್ನ ಮಗನ ಥರನೇ ಇರೋ ಇನ್ನೊಂದು ಭೂತ ಯಾವುದು, ನನ್ನ ಮಗ ಅಲ್ಲ, ಆಗಿದ್ರೆ ನನ್ನ ಮಗ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ರಾಮಾಚಾರಿ ಇತ್ತೀಚೆಗೆ ಬದಲಾಗಿದ್ದಾನೆ, ಅವ್ನ ವರ್ತನೆ ಒಂದು ರೀತಿ ಇದೆ, ಸಡಕ್ ಅಂತ ಕೋಪ ಮಾಡ್ಕೋತಾನೆ ಅಂತ ಚಾರು ಬೇಜಾರು ಮಾಡ್ಕೋತಿದ್ರೆ ಏನೋ ಮನ್ಸಿಗೆ ಆಗತ್ತ, ನೋವಾಗಿದೆ ಚಾರು, ಅದಕ್ಕೋಸ್ಕರ ಆ ರೀತಿ ಬಿಹೇವ್ ಮಾಡ್ತಿದ್ದಾನೆ. ಖಂಡಿತ ಒಂದು 4 ದಿನ ಎಲ್ಲ ಸರಿ ಹೋಗುತ್ತೆ ಅಂತಿದ್ರೆ, ಅಯ್ಯೋ ಚಾರು ಜೊತೆ ಅವ್ನು ಹೇಗೆ ಬಿಹೇವ್ ಮಾಡ್ತಿದ್ದಾನೋ, ಅಯ್ಯೋ ಅವ್ರು ನಮ್ಮ ಮಗ ರಾಮಾಚಾರಿನೇ ಅಲ್ಲ, ಭೂತ, ಹೇಗೆ ಹೇಳಲಿ ಇದನ್ನು ದೇವ್ರೆ, ನನ್ನ ಮಾತು ಕೈಕಾಲು ಏನೂ ಕೂಡ ಕೊಟ್ಟಿಲ್ಲ, ಈ ವಿಶ್ವನ ನಮ್ಮ ಮನೆಯವ್ರ ಹತ್ರ ಹೇಳಬೇಕು, ದಯವಿಟ್ಟು ನನಗೆ ಮಾತು ಕೊಡು ತಂದೆ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದು ಈ ಕಡೆ ನಾರಾಯಣ ಶಾಸ್ತ್ರಿಗಳು. ಆದರೆ ಇಲ್ಲಿ ಮಾನ್ಯತಾ ಅವರಂತೂ ಅಲ್ಲಿ ಹೋಗಿ ಶತಸಿದ್ಧವಾಗಿ ಏನಾಗ್ತದೆ ಅಂತ ನೋಡೇ ಬಿಡಬೇಕು ಅಂತ ಚಾರು ಮನೆಗೆ ಬಂದ್ಬಿಡ್ತಾರೆ. ಈ ಕಡೆ ವೈಶಾಖ ಹೆವಿ ಡ್ರಾಮಾ ಮಾಡ್ತಿದ್ದಾಳೆ, ಏನದು ಯಾಕೆ ಬಂದಿದ್ಯಾ, ನಮ್ಮ ಮಾವಂಗೆ ಇಷ್ಟೆಲ್ಲ ತೊಂದರೆ ಮಾಡಿ ನಮ್ಮ ಮನೆಗೆ ತೊಂದರೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂತ ಈಗಲೂ ಕೂಡ ತೊಂದರೆ ಕೊಡೋಕೆ ಬಂದಿದ್ಯಾ, ಮೊದಲು ಇಲ್ಲಿಂದ ಹೊರಡ್ತಾ ಇರು ಅಂತ ಹೇಳಿದ್ರೆ ಈ ಕಡೆ ಚಾರು ಬಂದಿದ್ದೆ. ಏನಮ್ಮ ನಿನಗೆ ನಾಚಿಕೆ ಆಗೋದಿಲ್ವಾ, ಏನು ನೀನು ನನ್ನ ಅಮ್ಮನೇ ಅಲ್ಲ, ಯಾವಾಗ ನನ್ನ ಗಂಡಂಗೂ ನನ್ನ ಮನೆಯವ್ರಿಗೂ ನನ್ನ ಮಾವನಿಗೂ ಅಂತ ಪರಿಸ್ಥಿತಿ ತಂದೆಯೋ ನಿನಗೂ ನನಗೂ ಸಂಬಂಧನೇ ಇಲ್ಲ, ಯಾವುದೇ ಕಾರಣಕ್ಕೂ ಯಾರು ನಿನ್ನ ನಂಬಿದ್ರು ನಾನಂತೂ ನಿನ್ನನ್ನು ನಂಬೋ ಮಾತೇ ಇಲ್ಲ ಅಂತದಾಳೆ. ಈ ಕಡೆ ರಾಮಾಚಾರಿ ಅವತ್ತು ಸುಮ್ಮನೆ ಇರ್ಬೋದು, ಆದರೆ ಖಂಡಿತ ನಿನ್ನನ್ನೇನಾದರೂ ನೋಡಿದ್ರೆ ಅವ್ನ ಕೋಪಕ್ಕೆ ನೀನು ತುತ್ತಾಗಬೇಕಾಗುತ್ತೆ, ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಬಂದು ಅತ್ತೆಮ್ಮ ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ ಒಳಗಡೆ ಬನ್ನಿ ಅಂತಿದ್ದಾರೆ. ಏನಿದು ಚಾರು ಮೇಡಮ್, ಈ ರೀತಿನ ಸ್ವಂತ ಅಮ್ಮ ಬಂದಿದ್ದಾರೆ, ಮನೆ ಅತ್ತೆ ಬಂದಿದ್ದಾರೆ, ಅವ್ರನ್ನ ಒಳಗಡೆ ಕರೀದೆ ಈ ರೀತಿ ನಡ್ಸ್ಕೊತಿದ್ದೀರಲ್ಲ, ಬನ್ನಿ ಅತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಶಾಕ್ ಆಗ್ತದೆ ಚಾರುಗೆ. ನಂತರ ಈ ಕಡೆ ನಾರಾಯಣ ಶಾಸ್ತ್ರಿಗಳ ಹತ್ರ ಬಂದು ಕಾಲಿಟ್ಕೊಂಡು, ಶಾಸ್ತ್ರಿಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದಾಗಿ ನಿಮಗೆ ತುಂಬ ತೊಂದರೆ ಆಗೋಯ್ತು ಅಂತಿದ್ದಾರೆ. ಒಂದು ಕಣ್ಣನ ನೋಟನ ಕೇಕೆ ಕಡೆ ಬೀರ್ತಾರೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ ಶಾಸ್ತ್ರಿಗಳಿಗೆ ಎಲ್ಲವೂ ಕೂಡ ಇವ್ರು 3 ಜನ ಸೇರ್ಕೊಂಡು ಮಾಡ್ತಿರೋ ಪ್ಲ್ಯಾನ್ ಅಂತ. ನಂತರ ಈ ಕಡೆ ಸತ್ಯ ಹೇಳೋಕೆ ಆಗ್ತಿಲ್ಲ. ಈ ಕಡೆ ಅಮ್ಮ ನೀನು ತುಂಬ ಹೆವಿ ಡ್ರಾಮಾ ಮಾಡಬೇಡ, ನಿನ್ನ ಡ್ರಾಮಾ ತುಂಬ ಎವಿಡೆಂಟಾಗಿ ಗೊತ್ತಾಗ್ತದೆ, ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ, ನಿನ್ನ ಡ್ರಾಮಾನ ನಾನಂತೂ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ, ಯಾರು ಬೇಕಿದ್ರೂ ನಂಬೋದು, ನೀನು ಬದಲಾಗೋ ಜಾಯಮಾನನೇ ಇಲ್ಲ, ಬದಲಾಗೋ ಕ್ಯಾರೆಕ್ಟ್ರು ನಿನ್ಗಿಲ್ವೂ ಇಲ್ಲ, ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರು ನೀನು ಅಂತ ಹೇಳಿ ಅಮ್ಮನ್ನ ದಬ್ಬೆ ಬಿಡ್ತಾಳೆ ಈ ಕಡೆ ಚಾರು. ನಂತರ ವೈಶುಕ ಕೇಕೆ ಮಾನ್ಯತಾ ಮೂವರು ಕೂಡ ಒಂದು ಕಡೆ ಯೋಚನೆ ಮಾಡ್ತಿದ್ದಾರೆ, ಏನು ಮಾಡಿದ್ವು ಇಲ್ಲಿ, ರಾಮಾಚಾರಿ ಬೇರೆ ಅವತ್ತು ಫೋನ್ ಮಾಡಿದ, ಇನ್ನೇನಾದರೂ ಪ್ಲ್ಯಾನ್ ಮಾಡಿಬಿಟ್ರೆ ಅಂದಾಗ ಆ ರೀತಿ ಏನೂ ಕೂಡ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಅವನ್ನ ಅಲ್ಲಿ ಮುಗಿಸೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಏನು ಮಾಡ್ತಿದ್ರ ಅಂದಾಗ ಹೌದು, ಅವ್ರನ್ನ ಜೈಲಲ್ಲೇ ಮುಗಿಸ್ಬಿಡ್ಬೇಕು ಅಂತ ಆಲ್ರೆಡಿ ಜನಗಳನ್ನ ಬಿಟ್ಟಿದ್ದಾಗಿದೆ. ನಿಜ ಹೇಳಬೇಕು ಅಂದರೆ ಆಲ್ರೆಡಿ ಇಷ್ಟೊತ್ತಿಗೆ ಅವನು ಮುಗ್ದೇ ಹೋಗಿರ್ಬೋದು, ಒಂದು ಕತೆ ಫಿನಿಶು ಆಗಿರ್ಬೋದು ಅಂತಾರೆ. ನಿಜವಾಗ್ಲೂ ಅದೇ ರೀತಿ ಆ ಕಡೆ ಒಂದು ಜೈಲಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗ್ತದೆ. ರಾಮಾಚಾರಿ
ತುಂಬ ತಾಳ್ಮೆಯಿಂದ ಎಲ್ರಿಗೂ ಕೂಡ ಹೊಡಿಸ್ಕೋತಿದ್ದಾನೆ. ಈ ಕಡೆ ನಿನ್ನ ಕೊಲ್ಲಬೇಕು ಅಂತ ನಮಗೆ ಆರ್ಡರ್ ಆಗಿದೆ, ಹಾಗಾಗಿ ನಿನ್ನ ಕೊಲ್ತಾ ಇದ್ದೀವಿ ನಾವು ಅಂತ ರೆಡಾಣ ನೇರವಾಗಿ ಹೇಳ್ತಿದ್ದಾರೆ ಆ ಕಳ್ಳರು ರೌಡಿಗಳು. ಈ ಕಡೆ ರಾಮಾಚಾರಿ ತಿರುಗಿ ಬಿದ್ದ ಅಂದರೆ ಖಂಡಿತ ಯಾರು ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಫೈನಲಿ ಹೊಡಿಸ್ಕೊಂಡಿದ್ದೆ ಫೈನಲಿ ತಿರುಗಿ ಬಿದ್ದಿದ್ದಾಯಿತು, ಎಲ್ಲರಿಗೂ ಒಂದು ಕಡೆಯಿಂದ ಕುಟ್ಕೊಂಡು ಬಂದಿದ್ದು ಆಯಿತು. ಫೈನಲಿ ಮಾನ್ಯತಾ ಫ್ಲಾಪ್ ಆಗಿದ್ದು ಆಯಿತು. ಆದರೆ ಈ ಕಡೆ ರಾಮಾಚಾರಿ ಕೊಟ್ಟು ಕಳಿಸಿರ್ತಕ್ಕಂಥ ವ್ಯಕ್ತಿ ಬಂದು ಆ ಒಂದು ಲೆಟ್ರನ್ನು ಚಾರು ಕೈಗೆ ಕೊಡ್ತಾರ ಅಥವಾ ಅದು ವೈಶ್ವಕಾಗೆ ಮತ್ತೆ ಸೇರತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.